ಒಬ್ಬ ವಿದ್ಯಾವಂತ ಹೆಣ್ಣುಮಗಳು, ಅದರಲ್ಲೂ ಹೆಚ್ಚು ಜನರವರಾಗಿದ್ದಾರೆ. ನಾನು ಜಿಲ್ಲೆಯಲ್ಲಿ ನೋಡಿದೆ, ಆ ಕಾರ್ಯಕ್ರಮ ಮಾಡಲಿಕ್ಕೆ ಇವತ್ತು ಅವ್ರ ಕೈಗೆ ನಾವು ಲೀಲಾವತಿ ಆರ್ ಪ್ರಸಾದ್ ಅವ್ರ ಕೈಯಿಂದ ಅಧಿಕಾರದ ಹಸ್ತಾಂತರ ಮಾಡಿಸ್ತೇನೆ. ಕುಮಾರಸ್ವಾಮಿ ಅವರು ಇಲ್ಲ. ಆದರೆ ರಾಷ್ಟ್ರೀಯ ಘಟಕದ ಅಧ್ಯಕ್ಷರಾಗಿ ನಾನು ಇವತ್ತು ಅವ್ರ ಕೈಗೆ ಹಸ್ತಾಂತರ ಮಾಡಿ, ಚುನಾವಣೆ ಯಾವ ದಿನ ಬರುತ್ತೋ ಘೋಷಣೆ ಮಾಡ್ತಾರೋ ಗೊತ್ತಿಲ್ಲ. ನಾನು ತಾಯಿಯವರಿಗೆ ಕೇಳ್ತೇನೆ, ನೀವೆಷ್ಟು ದಿವಸದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೀರಿ ಕೋಲಾರದಲ್ಲಿ? ದಿನಾಂಕ ನಿಗದಿ ಮಾಡಿದ್ರೆ ಆ ದಿನಾಂಕಕ್ಕೆ ಎಲ್ಲ ರೀತಿಯ ನೀವು ಕೋಲಾರದಲ್ಲಿ ಕುಮಾರಸ್ವಾಮಿಯವರಿಗಾಗಲೇ ಒಂದು ಹಂತದ ಮಾತನಾಡಿದ್ದಾರೆ, ನಿಮ್ಮನ್ನೆಲ್ಲ ಕರೆಸಿ ಮಾತಾಡಿದ್ದಾರೆ. ಈಗ ಚುನಾವಣೆ ಯಾವಾಗ ಬೇಕಾದ್ರೂ ಘೋಷಣೆ ಆಗಬಹುದು. ಮೋದಿಯವರು 10 ದಿನದ ಪ್ರವಾಸ ಕಾಶ್ಮೀರದಿಂದ ತಮಿಳುನಾಡಿಗೆ ಇಟ್ಕೊಂಡಿದ್ದಾರೆ. 10 ರಾಜ್ಯಗಳು, 2 ಯೂನಿಯನ್ ಟೆರಿಟರಿ. ಈ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು? ಅದರಿಂದ ಗೌಡ್ರೆ, ಕುಮಾರಸ್ವಾಮಿಯವರು ಕೋಲಾರದಲ್ಲಿ ನಡೆಯೋ ಕಾರ್ಯಕ್ರಮಕ್ಕೆ ಅವರು ಭಾಗಿಯಾಗ್ತಾರೆ. ಯಾವ ಆತಂಕ ಇಲ್ಲ. ನೀವು ಕೂತು ಯಾವಾಗ ಮಾಡ್ತೀರಿ ಅನ್ನೋದು ಹೇಳಿದರೆ ಅವತ್ತು ದೊಡ್ಡ ಪ್ರಮಾಣದಲ್ಲಿ ನಾವು ಕೋಲಾರದಲ್ಲಿ ಪ್ರಥಮವಾಗಿ ನಿಮ್ಮ ನೇತೃತ್ವದಲ್ಲಿ ಕಾರ್ಯಕ್ರಮ ಮಾಡಬೇಕು ಅನ್ನೋದು ನನ್ನ ಇಚ್ಛೆ. ಇದರಲ್ಲಿ ಪಕ್ಷದ ಶಕ್ತಿ ಕೋಲಾರದಿಂದಲೇ ಏನಿದೆ ಅನ್ನೋದನ್ನು ನೀವು ಸಾಬೀತು ಮಾಡಿದರೆ ಅದು ರಾಜ್ಯಕ್ಕೆ ಒಂದು ಮೆಸೇಜ್. ಭಾರತೀಯ ಜನತಾ ಪಾರ್ಟಿ ಮತ್ತು JDS ಸಂಬಂಧ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಮೆಸೇಜನ್ನು ಕೊಡ್ತೇವೆ. ಅದರಿಂದ ಕುಮಾರಸ್ವಾಮಿ ಅವರು ಬೆಳಿಗ್ಗೆ ವಾಪಸ್ ಬರ್ತಾರೆ. ನಾನು 14 ಅಥವಾ 15 ನಿಮ್ಮ ಜಿಲ್ಲೆ ಕಾರ್ಯಕ್ರಮವನ್ನು ಕುಮಾರಸ್ವಾಮಿಯವರ ಒಪ್ಪಿಗೆ ಪಡೀತೇನೆ. 14 ಅಥವಾ 15 2 ದಿವಸಗಳು ಬಹಳ ಉತ್ತಮವಾದಂಥ ದಿನಗಳು ಒಂದು ರಾಜಕೀಯ ಸಭೆ ಮಾಡಲಿಕ್ಕೆ. ಗೌಡ್ರೆ ಕೇಳ್ತಾ ಇದೆಯಾ? ನಿಮಗೆ ಕೇಳ್ತಾ ಇದೆಯಾ ಅಂದ್ರೆ ವಾಪಸ್ ಹೋದ್ಮೇಲೆ ನಾನು ಮನೆಗೆ ಹೋಗಿ ಎಲ್ಲ
ಮುಖಂಡರಿಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ದಯಮಾಡಿ ಈ ಕಾರ್ಯಕ್ರಮ ಸಕ್ಸಸ್ಫುಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.